ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಇಂಗ್ರೀಡಿಯೆಂಟ್ಸ್ ಫಸ್ಟ್ ತೋರಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಈ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಸ್ಕಿನ್ ವೈಟ್ನಿಂಗ್ ಸೋಪ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸೋಪು, ಯಾವುದೇ ಕೆಮಿಕಲ್ ಇಲ್ಲದಲ್ಲೇ ನ್ಯಾಚುರಲಾಗಿ ಮಾಡೋವಂಥ ಸೋಪ್. ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಸಣ್ಣ ಪೀಸ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಪೀಸಷ್ಟು ಟೊಮ್ಯಾಟೊ, ಮತ್ತು ಒಂದು ರೋಸ್. ಇಷ್ಟು ಯೂಸ್ ಮಾಡಿ ಒಂದು ಸೋಪ್ ಮಾಡೋಣ. ಇಲ್ಲಿ ಈಗ ನಾನು ಫಸ್ಟ್ ರೋಸನ್ನು ಚೆನ್ನಾಗಿ ಅದರ ಪೆಟಲ್ಸ್ನೆಲ್ಲ ತೆಗೆದು ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೋಬೇಕಲ್ಲ, ಫಸ್ಟಿಗೆ ಅದನ್ನು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಓಕೆ, ನೋಡಿ, ಈಗ ಚೆನ್ನಾಗಿ ಇದನ್ನೆಲ್ಲ ಪೆಟಲ್ಸ್ ಎಲ್ಲ ವಾಶ್ ಮಾಡಾಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಆರ್ಟಿಫಿಷಿಯಲ್ ಯಾವುದೇ ಫ್ರ್ಯಾಗ್ರೆನ್ಸ್ ಬರಲಿ ಅಂತ ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಬೀಟ್ರೂಟ್, ಟೊಮ್ಯಾಟೊ ಮತ್ತು ರೋಸ್ ಪೆಟಲ್ಸ್ ಹಾಕಿ ಒಂದು ಸೋಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೀಟ್ರೂಟ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಸ್ಮಾಲ್ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಟೊಮ್ಯಾಟೊ ಕೂಡ ಅದೇ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ಈ ರೋಸ್ ಪೆಟಲ್ ಏನಿದೆಯಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ರೋಸ್ ಪೆಟಲ್ಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇಲ್ಲಿ ಪೇಸ್ಟ್ ಮಾಡಬೇಕಾದ್ರೆ ನೀರನ್ನು ಹಾಕೋಬಾರ್ದು. ಬೇಕು ಅಂತಾದರೆ ಮಾತ್ರ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟ್ರೈನ್ ಔಟ್ ಮಾಡ್ಕೋಬೇಕು. ನೀರನ್ನು ಯಾಕೆ ಹಾಕಬಾರ್ದು ಅಂದರೆ ಬೀಟ್ರೂಟಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ, ಟೊಮ್ಯಾಟೊ ಇರುತ್ತೆ, ಅದಕ್ಕೋಸ್ಕರ ನೀರನ್ನು ಹಾಕೋಬಾರ್ದು ಅಂತ ಹೇಳೋದು. ನೋಡಿ, ಈಗ ಇದನ್ನು ಸ್ಟ್ರೈನ್ ಔಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ. ಬೀಟ್ರೂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಲರ್. ಈ ಥರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ನೀರನ್ನೆಲ್ಲ ತೆಗಿಬೇಕು. ನೋಡಿ, ಎಷ್ಟು ನೀರು ಬಂದಿದೆ. ಈಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ. ನಂತರ ಇಲ್ಲಿ ನಾನು ನೋಡಿ ಒಂದು ಸೋಪ್ ಬೇಸ್ ತೊಗೊಂಡಿದ್ದೀನಿ. ಸೋಪ್ ಬೇಸಲ್ಲಿ ಇದು ಫುಲ್ ಹಾಕಬೇಕಾಗಿಲ್ಲ ನಮಗೆ. ನಾನಿಲ್ಲಿ ಒಂದು 4-5 ಪೀಸನ್ನು ತೊಗೋತಾ ಇದ್ದೀನಿ, ಈ ಥರ ಕಟ್ ಮಾಡಿ. ಇದು ಈಸಿಲಿ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಈಸಿಯಾಗಿ ಸಿಗುತ್ತೆ ಸೋಪ್ ಬೇಸ್. ಅದನ್ನು ತೊಗೊಂಡು ಈ ಥರ ಅರ್ಧದಷ್ಟು ತೊಗೊಂಡಿದ್ದೀನಿ. ನೋಡಿ, ಇದು 500 ಗ್ರಾಮ್ಸ್ ಸೋಪ್ ಬೇಸ್ ಇದೆ, ಅದರಲ್ಲಿ ನಾನು 250 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು. ಸ್ಮಾಲ್ ಪೀಸಾಗಿ ಕಟ್ ಮಾಡಿ ನಂತರ ಏನು ಮಾಡಬೇಕು ಅಂತ ಹೇಳ್ತೇನೆ. ನೋಡಿ, ಈಸಿಯಾಗಿ ಕಟ್ ಆಗುತ್ತೆ. ನೋಡಿ, ಈ ಥರ ಸ್ಮಾಲ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಪೀಸಸ್ ಎಷ್ಟು ಸ್ಮಾಲಾಗಿ ಕಟ್ ಮಾಡಿದ್ದೀನಿ ಅಂತ ಎಲ್ಲ ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಬಿಸಿಯಾಗಲಿ ಚೆನ್ನಾಗಿ. ನೀರು ಬಿಸಿಯಾದ ನಂತರ ನಾನೇನು ಬೌಲ್ ಇಟ್ಟಿದ್ದೀನಲ್ಲ ಸೋಪ್ ಬೇಸ್, ಅದನ್ನು ಇದ್ರ ಮೇಲೆ ನೀರಿನ ಮೇಲೆ ಇಟ್ಕೋಬೇಕು. ಇದರಲ್ಲೇ ಮೆಲ್ಟ್ ಮಾಡ್ಕೋಬೇಕು ನಾವು ಸೋಪ್ ಬೇಸ್ನ. ನೋಡಿ, ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದು ನೀರು ಬಿಸಿ ಹಾಕ್ಸಿದ್ದ ಹಾಗೇ ಸೋಪ್ ಬೇಸ್ ಚೆನ್ನಾಗಿ ಮೆಲ್ಟ್ ಆಗ್ತಾ ಬರುತ್ತೆ. ಕಂಪ್ಲೀಟಾಗಿ ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಿದೆ ಅಂತ. ನೋಡಿ, ಕಂಪ್ಲೀಟಾಗಿ ಮೆಲ್ಟ್ ಆಯ್ತಲ್ಲ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಈಗ ನೋಡಿ, ನಾನು ಇಲ್ಲಿ ಬೀಟ್ರೂಟೆಲ್ಲ ನೀರು ತೆಗೆದಿಟ್ಟಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನ್ಯಾಚುರಲ್ಲಾಗಿ ರೆಡಿ ಆಗೋಂಥ ಸೋಪ್, ಯಾವುದೇ ಆರ್ಟಿಫಿಷಿಯಲ್ ಏನೂ ಹಾಕಿಲ್ಲ ನಾನು. ಫ್ರ್ಯಾಗ್ರೆನ್ಸಿಗೋಸ್ಕರ ಕೂಡ ಅಷ್ಟೇ, ನಾನಿಲ್ಲಿ ರೋಸ್ ಪೆಟಲ್ ಯೂಸ್ ಮಾಡಿದ್ದೀನಿ. ಈಗ ಸೋಪನ್ನು ಸೆಟ್ ಮಾಡ್ಕೋಬೇಕಲ್ಲ, ನಾನಿಲ್ಲಿ ಒಂದು ಬಾಕ್ಸಸ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಾಕ್ಸಸ್ ಯೂಶ್ವಲಿ ಮನೇಲಿ ಎಲ್ಲ ಇರುತ್ತೆ. ಅದಕ್ಕೆ ಸೋಪಿಗೆ ಅಂತ ಮೌಲ್ಡ್ ಬರುತ್ತೆ, ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಎಲ್ಲರಿಗೂ ಅವೈಲೇಬಲ್ ಇರಲ್ಲ ಅಲ್ಲ ಅದು. ಇಲ್ಲಿ ಬಾಕ್ಸ್ ಆದರೆ ಮನೇಲಿ ಇರುತ್ತೆ, ಅದರಲ್ಲಿ ಹಾಕೋಬೋದು. ಮೌಲ್ಡೇ ಬೇಕಂತಿಲ್ಲ, ಯಾಕಂದರೆ ಮನೆಯಲ್ಲೇ ನಾವೇ ಯೂಸ್ ಮಾಡೋದ್ರಿಂದ ಹೊರಗಡೆ ನಾವೇನು ಸೇಲ್ ಮಾಡೋಕ್ಕಿಲ್ಲ ಅಲ್ಲ. ಈ ಥರ ಮನೆಯಲ್ಲೇ ಮಾಡಿ ಯಾವುದ್ರಲ್ಲಿ ಬೇಕಾದರೂ ಶೇಪ್ ಕೊಟ್ಟು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ
ಸ್ಟೀಲ್ ಬೌಲ್ ಎಲ್ಲರ ಮನೇಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿ ಇದರಲ್ಲೂ ಕೂಡ ಸೋಪ್ ಹಾಕ್ತಾಯಿದ್ದೀನಿ. ಇದು ಕೂಡ ಸೆಟ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿ ಚೆನ್ನಾಗಿ ಹಚ್ಚಿ ಇದಕ್ಕೂ ಕೂಡ 1 ಸ್ಪೂನಷ್ಟು ಹಾಕಿ ಇಡ್ತಾಯಿದ್ದೀನಿ. ಇದು ಡ್ರೈ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದು ಜಾಸ್ತಿ ಹೊತ್ತೇನು ಬೇಕಾಗಿರೋದಿಲ್ಲ, ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ತೆಗೆದ್ರೆ ಸಾಕಾಗುತ್ತೆ, ಗಟ್ಟಿಯಾಗಿರುತ್ತೆ ನೋಡಿ. ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ. ಗಟ್ಟಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ನೋಡಿ. ಮನೆಯಲ್ಲೇ ಹೇಗೆ ತರಿಸ್ಕೋಬೋದು ಸ್ಕಿನ್ ವೈಟನಿಂಗ್ ಸೋಪ್ ಅಂತ. ತುಂಬ ಚೆನ್ನಾಗಿ ನೀರೇ ಕೂಡ ಬರುತ್ತೆ, ನಾನು ತೋರಿಸ್ತೀನಿ ನಂತರ. ಈಗ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಆಗಿದೆ ಅಂತ. ಸ್ವಲ್ಪ ದೊಡ್ಡ ಸೈಜಲ್ಲಿ ಸೋಪ್ ಆಗಿದೆ ಅಷ್ಟೇ, ಇದಕ್ಕೆ ಮೌಲ್ಡೇ ಬೇಕು ಅಂತೇನಿಲ್ಲ. ಈಗ ನೋಡಿ ಹೇಗೆ ವೈಟ್ ಆಗುತ್ತೆ ಅಂತ ನೋಡಿ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ. ತುಂಬ ಚೆನ್ನಾಗಿರೋಂಥ ಸೋಪ್. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ.